ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 25 ಮೇ 2025 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ಹಾಗೂ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲಬುರಗಿಗೆ ಬಂದು ಇಲ್ಲಿ DC ಆಫೀಸ್ ಮುಂದೆ ಸ್ಟೇಜ್ ಹಾಕಿ ಇಲ್ಲಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋಗಿದ್ದಾರೆ. ಕಲಬುರಗಿ ಜಿಲ್ಲೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು, ತದನಂತರ ಧರಮ್ ಸಿಂಗ್ ಜಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಮತ್ತೆಲ್ಲ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಸ್ ಫಾತಿಮಾಜಿ ಅವರು, ಎಲ್ಲ ಶಾಸಕರು ಕಲಬುರಗಿಯನ್ನು ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದ್ದೀವಿ ವಿನಃ ಯಾವುದೂ ರಿಪಬ್ಲಿಕ್ ಮಾಡ್ಲಿಕ್ಕಂತೂ ನಾವು ಪ್ರಯತ್ನ ಮಾಡಿಲ್ಲ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಕೆಲವು ದಿನಗಳ ಹಿಂದೆ ಚಿತ್ತಾಪುರ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವೇ ಸಾಕ್ಷಿ ಇದ್ದೀರಿ. ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ. ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ, ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಒಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಿಮಗೆ ಗೊತ್ತಿದೆ. ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರು ನ್ಯಾಚುರಲಿ ಕೇಳ್ತಾರೆ, ನೀವು ಈ ರೀತಿ ಯಾಕಂದ್ರಿ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು. ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್. ನಾನು ನಮ್ಮ ಯಾವುದೋ ಒಬ್ಬ ನಾಯಕ ಯಾವುದೇ ಪಾರ್ಟಿಯವರಾಗಿರಲಿ ಅವರ ಒಂದು
ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ನೀವು ನಾಯಿ ಅದು ಇದು ಅಂತ ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ವಿನ್ನರ್ ಆಗ್ತಾರ? ಕೇಳ್ತಾರೆ, ಯಾಕೆ ಹಿಂಗೆ ಅಂದಿರಿ ನೀವು, ಹಣ ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ. ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದ ಏನು ಪ್ರೇರಣೆ ಇಲ್ಲ, ಅದು ಪ್ರಿಯಾಂಕ್ ಅವರಿಂದ ಅದರಿಂದ ಏನೂ ಅವ್ರಿಗೇನು ಹೇಳಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರ್ಗೆ ಏನು ಅವ್ರಿಗೆ ಪ್ರಚೋದನೆ ಕೊಟ್ಟಿಲ್ಲ, ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ. ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣವೂ ಇಲ್ಲ. ಏನೋ ಅವ್ರಿಗೆ ಯಾರಾದ್ರು ಏನಾದರೂ ಅಂದಿದ್ದೀವ, ಏನಾದರೂ ಕೇಳಿದ್ದೀವ, ಅವ್ರಿಗೇನಾದರೂ ಮಾಡಿದ್ದೀವಿ? ಸುಮ್ಮನೆ ಬಂದು ನೀವು ನಮ್ಮ ಜಿಲ್ಲೆಗೆ ಬಂದು ನಮ್ಮೂರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ. ಅದು ಈಗ ಯಾರಾದರೂ ನಾಯಕರು, ಯಾವುದೇ ಪಕ್ಷದ ನಾಯಕರು ಇರಲಿ, ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂತ ಅಂದಮೇಲೆ ಜನ ಕೇಳ್ತಾರೆ, ಯಾಕೆ ಬೈದಿರಿ, ಏನಿದೆ ಅಂತ. ಏನಾದರೂ ವಜೆ, ಏನಾದರೂ ಅವ್ರಿಗೆ ಕಾರಣ ಇದೆಯಾ ಬೈಯೋಕ್ಕೆ? ಇದರಲ್ಲಿ ವಿಕ್ಟಿಮ್ ಯಾರು? ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ, ವಿಕ್ಟಿಮ್ ಇಸ್ ಪ್ರಿಯಾಂಕ್. ಸುಮ್ಮನೆ ಕಾರಣ ಇಲ್ಲದೇ ಅವ್ರಿಗೆ ಬೈಸ್ಕೊಂಡು ಇವರೇ ವಿಕ್ಟಿಮ್ ಥರ ಆಡ್ತಾ ಇದ್ದಾರೆ. ಇದು ಭಾಳ ಹಾಸ್ಯಾಸ್ಪದ. ಇದು ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ. ಅವರಿಗೆ ಬಹುಶಃ ಬಿ ಜೆ ಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ. ಅವ್ರಿಗೇನಾಗಿದೆ, ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ, ಬುದ್ಧಿಭ್ರಷ್ಟ ಆಗಿದೆ. ಅವ್ರಿಗೇನಾಗಿದೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು, ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ, ನಾವು ಕೂಡ ಅಪೋಸಿಷನ್ದವ್ರಿಗೆ ಬೈದಿದ್ದೀವಿ. ಅದು ಯಾರಿಗೂ ವೈಯಕ್ತಿಕವಾಗಿ ನಾವು ಎಂದೂ ಬೈದಿಲ್ಲ. ಯಾರಿಗಾದ್ರೂ ನಾಯಿ, ಯಾರಿಗಾದರೂ ಅದು ಇದು ಅಂತ ಬೈದಿದ್ದೀವ? ಕೇಳಿದ್ದೀರಾ ನೀವು? ಅವ್ರು ಎಂತೆಂಥ ಘನ ಕಾರ್ಯಗಳು ಮಾಡಿದ್ರು. ಕೋವಿಡಲ್ಲಿ ಇಡೀ ರಾಜ್ಯ ಲೂಟಿ ಹೊಡೆದು ಇವತ್ತು ಎಲ್ಲ ಮಾಡಬೇಕಾಗಿದ್ದು ಮಾಡಬಾರ್ದಾಗಿದ್ದು ಎಲ್ಲ ಮಾಡಿದ್ರು ಕೂಡ ನಾವು ನಮ್ಮ ಇತಿಮಿತಿಯಲ್ಲೇ ನಾವು ಮಾತಾಡಿದ್ದೀವಿ. ನಾವು ಟೀಕೆ ಮಾಡೋದಕ್ಕೆ ಅಪೋಸಿಷನ್ಗೆ ಅದು ಅವ್ರದ್ದೇ ಒಂದು ಸೀಮೆ ಇರುತ್ತೆ. ಆ ಸೀಮಿತವಾಗಿ ಆ ಒಂದು ಲಕ್ಷ್ಮಣ್ ರೇಖೆ ದಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದೀವಿ. ಆದರೆ ಈಗ ವಿನಾಕಾರಣ ಏನೂ ಕಾರಣ ಇಲ್ಲದೇ ನೀವು ಬಂದು ಬೈದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಅವರು ಬಹಿರಂಗವಾಗಿ ಮೊದಲು ಕ್ಷಮೆ ಕೇಳಬೇಕು. ಅವ್ರ ವರ್ತನೆಗೆ ಬಿ ಜೆ ಪಿಯವರು, ಬಹುಶಃ ಬಿ ಜೆ ಪಿ ನಾಯಕರು ಕಣ್ಮುಚ್ಕೊಂಡು ಕುಂತಿದ್ದಾರೆ ಈ ರಾಜ್ಯದಲ್ಲಿ. ಇವರಿಗೆ ಭಯಕ್ಕೆ ಮುಂದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ. ನೀವು ಅಧಿಕಾರದಲ್ಲಿದ್ದವರು, ನೀವು ಯಾವತ್ತೂ ಕೂಡ ಸಂಯಮದಿಂದ ನೀವು ಮಾತಿನಲ್ಲಿ ಸಂಯಮ ಇರಬೇಕು. ನೀವು ಯಾರಿಗೆ ಏನು ಹೇಳ್ತಾ ಇದ್ದೀರಿ ನೀವು ಟೀಕೆ ಮಾಡಿ. ಟೀಕೆ ಮಾಡೋದಕ್ಕೆ ನಿಮಗೆ ಟೀಕೆ ಮಾಡೋದಕ್ಕೆ ನೀವು ಪಾಲಿಸಿ ಮೇಲೆ ಟೀಕೆ ಮಾಡಿ, ಆ ಒಂದು ಸಚಿವರ ಕಾರ್ಯವೈಖರಿ ಮೇಲೆ ಟೀಕೆ ಮಾಡಿ, ಅಥವಾ ನಿಮ್ಗೇನಾದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಟೀಕೆ ಮಾಡಿ. ಅದೆಲ್ಲ ಬಿಟ್ಟು ನೀವು ಬಾಯಿಗೆ ಬಂದಂಗೆ ಇವತ್ತು ನಿಮಗೆ ಅಪೋಸಿಷನ್ ಲೀಡರ್ ಮಾಡಿದ್ದಾರೆ, ನೀವು ಪತ್ರಿಕಾ ಮಾಧ್ಯಮದವರು ನಿಮಗೆ ಕೇಳ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಬೈದರೆ ಅದು ಖಂಡಿತವಾಗಿಯೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಬಿ ಜೆ ಪಿ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು. ಯಾವ ರೀತಿ ಅವರ ಈ ಲೀಡರ್ಗಳ ಆ್ಯಕ್ಚುಲಿ ವಜಾ ಮಾಡಬೇಕಾಗಿದ್ದು ನಾರಾಯಣ ಸ್ವಾಮಿ ಅವರಿಗೆ. ಬಿ ಜೆ ಪಿಯವರು ಅವರಿಗೆ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಯಾಕಂದರೆ ಅವರು ಆ ಒಂದು ಕುರ್ಚಿ ಏನಿದೆಯಲ್ಲ ಅವರಿಗೆ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಸುಭಾಷ್ ರಾಠೋಡ್, ರಾಜಗೋಪಾಲ ರೆಡ್ಡಿ, ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಳೆಯಿಂದ 2 ದಿನಗಳ ಕಾಲ ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ವಾರ್ಷಿಕ ತಾಂತ್ರಿಕ ಉತ್ಸವ ನಿರ್ಮಾಣ 2025ರ ಅಂಗವಾಗಿ ಇಂದು ವಿದ್ಯಾರ್ಥಿಗಳು ಫ್ಲಾಶ್ ಮಾಬ್ ನ ರಿಹರ್ಸಲ್ ಮಾಡಿದರು. ಪಿಡಿಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿರ್ಮಾಣ 2K25 ಅಂಗವಾಗಿ ದಿನಾಂಕ 24 ಮೇ 2025ರಂದು ಪಿಡಿಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಇತರೆ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಫ್ಲಾಶ್ ಮಾಬ್ ನ ರಿಹರ್ಸಲ್ ಮಾಡಿದರು.
जब दुश्मन नहीं सुनता तो भारत जवाब देता है और यहीं से शुरू हुआ ऑपरेशन सिंदूर, जिसका नाम पीएम मोदी ने उन विधवाओं के सम्मान में रखा जिनके पति इस हमले में शहीद हुए थे। Nirman 2025, it is a techno-cultural fest organized by our college since 2012. So in this Nirman eventually we are having so many activities. So it starts, the activities we will be having these activities on 26th and 27th. So the program starts with marathon at 6:30 a.m. tomorrow, that is on 26th. Then inaugural program will be there. Then after that we have Technovision, where technical events will be happening. And in the evening we have cultural events like ramp walk, celebrity event, and songs and dances by our students. And tomorrow we have this dhol event, banjo event in the morning, ethnic walk, and in the evening we have this cultural events, songs and dances by our students. So that is what we have in this program for 2 days. So we are part of PDA College of Engineering, and we are very glad to have started Nirman 2K25. Yesterday we went to many different colleges and many public places to do the flash mob to start Nirman with a huge bang. And from tomorrow onwards, that is 26th and 27th, we are starting off with the amazing events, the Technovision, we have cultural events, we have people showing their talents and everywhere. And we are very glad to have this opportunity to organize this year, and with the help of our teachers and lovely coordinators who are always supporting us at every step. We are very proud to be part of PDA College, and we are very glad that we are getting this opportunity every year, and we wish that the event is a huge success as always, and we will be very happy if the event is more successful than ever. ಎವ್ರಿ ಇಯರ್ ನಾವು ನಿರ್ಮಾಣ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಬಟ್ ಈ ಇಯರ್ ನಾವಾಗಿ ಆರ್ಗನೈಸ್ ಮಾಡ್ಲತ್ತೀವಿ. ಐ ಆಮ್ ದ ಸ್ಟೂಡೆಂಟ್ ಕೋಆರ್ಡಿನೇಟರ್ ಆಫ್ ನಿರ್ಮಾಣ್ 2025. ಸೊ ಎಲ್ಲರದು ಪ್ರಾಕ್ಟೀಸ್ ಅದೆಲ್ಲ ಚಲೋ ಮಾಡ್ಲತ್ತಾರ. ಆ್ಯಂಡ್ ನಿನ್ನೆ ಫ್ಲ್ಯಾಶ್ ಮಾಬ್ನೂ ಆಯಿತು. ಫ್ಲ್ಯಾಶ್ ಮಾಬ್ನೂ ಬೆಸ್ಟ್ ಮಾಡಿದ್ರು ಎಲ್ಲರೂ. ಅವ್ರದ್ದು ಎಫರ್ಟ್ಸ್ ಎಲ್ಲ ಫುಲ್ ಹಾಕಿ ಎಲ್ಲ ಚಲೋ ಮಾಡಿದ್ರು. ನಾಳೆ ಬೆಳಿಗ್ಗೆ 6:15ರಿಂದ 8 ಗಂಟೆಯವರೆಗೆ ಮ್ಯಾರಥಾನ್ ಜರುಗಲಿದ್ದು 10ರಿಂದ 11 ಗಂಟೆಯವರೆಗೆ ಉದ್ಘಾಟನಾ ಸಮಾರಂಭ ಜರುಗಲಿದೆ. 11ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಟೆಕ್ನೋವಿಷನ್ ನ ಪ್ರಾಜೆಕ್ಟ್ ಡಿಸ್ಪ್ಲೇ ಮಾಡಲಾಗುವುದು. 12:30ರಿಂದ 2:30ರವರೆಗೆ ಲಂಚ್ ಬ್ರೇಕ್ ಇರಲಿದ್ದು, ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸಂಜೆ 7 ಗಂಟೆಯಿಂದ 7:45ರವರೆಗೆ ರ್ಯಾಂಪ್ ವಾಕ್ ನಡೆಯಲಿದ್ದು, 7:45ರಿಂದ 8 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ರಾತ್ರಿ 8 ಗಂಟೆಯಿಂದ 8:45ರವರೆಗೆ ರ್ಯಾಂಪ್ ವಾಕ್ ನಡೆಯಲಿದ್ದು, 8:45ರಿಂದ ರಾತ್ರಿ 10 ಗಂಟೆಯವರೆಗೆ ಸೆಲೆಬ್ರಿಟಿ ಇವೆಂಟ್ ಜರುಗಲಿದೆ. ಮೇ 27ರಂದು ಬೆಳಿಗ್ಗೆ 10:30ರಿಂದ 12 ಗಂಟೆಯವರೆಗೆ ಎಥ್ನಿಕ್ ವಾಕ್ ಮತ್ತು ಮಿನಿ ಡಿಜೆ ಜರುಗಲಿದ್ದು, 10:30ರಿಂದ 1 ಗಂಟೆಯವರೆಗೆ ಆಟೋ ಎಕ್ಸ್ಪೋ ನಡೆಯಲಿದೆ. ಮಧ್ಯಾಹ್ನ 12ರಿಂದ 3:30ರವರೆಗೆ ಬ್ಯಾಂಜೋ ಮತ್ತು ನಾಸಿಕ್ ಢೋಲ್ ಜರುಗಲಿದ್ದು, 12:30ರಿಂದ 2:30ರವರೆಗೆ ಲಂಚ್ ಬ್ರೇಕ್ ಇರಲಿದೆ. ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಸಂಜೆ 7 ಗಂಟೆಯಿಂದ 7:45ರವರೆಗೆ ಬ್ಯಾಂಡ್ ಕಾರ್ಯಕ್ರಮ ಜರುಗಲಿದೆ. 7:45ರಿಂದ ರಾತ್ರಿ 10 ಗಂಟೆಯವರೆಗೆ ಡಿಜೆ ಇವೆಂಟ್ ಜರುಗಲಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ 10ನೇ ಪರೀಕ್ಷೆಯ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10ರ ಕನ್ನಡಕ್ಕೆ ಗುಣಾಗ್ರಣಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ 10ನೇ ಪರೀಕ್ಷೆಯ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10ರ ಕನ್ನಡಕ್ಕೆ ಗುಣಾಗ್ರಣಿ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 25ನೇ ಮೇ 2025ರಂದು ಬೆಳಗ್ಗೆ 10:45ಕ್ಕೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲು ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ಜಿ ನಮೋಶಿ ಆಗಮಿಸಿದ್ದರು. ಉದ್ಘಾಟಕರಾಗಿ ಕ್ರೆಡಲ್ನ ಮಾಜಿ ಅಧ್ಯಕ್ಷರಾದ ಚಂದು ಬಿಜಿ ಪಾಟೀಲ್ ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಜೇವರ್ಗಿಯ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, HK ಸಂಸ್ಥೆ ಕಲಬುರಗಿಯ ಆಡಳಿತ ಮಂಡಳಿಯ ಸದಸ್ಯರಾದ ಅರುಣಕುಮಾರ್ MY ಪಾಟೀಲ್, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿ ಅಧ್ಯಕ್ಷರಾದ ಮಹೇಶ್ ಹೂಗಾರ್, AKR ದೇವಿ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ವಿದ್ಯಾಸಾಗರ್ ದೇಶಮುಖ್ ಹಾಗೂ ಕಲ್ಯಾಣ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಹೆಬ್ಬಾಳೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು. ಸಿದ್ದಲಿಂಗ ಬಾಳಿ ಹಾಗೂ ರವೀಂದ್ರ ಕುಮಾರ್ ಭಂಟನಹಳ್ಳಿ ನಿರ್ವಹಣೆ ಮಾಡಿದರು. ಆಳಂದ ತಾಲೂಕಿನ ಒಂದು ಹೈಸ್ಕೂಲ್ಗೆ ಹೋದಾಗ ಫೇಲ್ ಆಗಿರ್ತಕ್ಕಂಥ 11 ಜನ ವಿದ್ಯಾರ್ಥಿಗಳಿದ್ರು. ಸರ್, ನಾವೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದೀವಿ, ನಾವೆಲ್ಲ 80, 90 ಎಲ್ಲ ಅಟೆಂಡ್ ಮಾಡಿದ್ದೀವಿ. ಅದ್ರಾಗ ನಮಗೆ ಅಟ್ಲೀಸ್ಟ್ 35-40 ಬರಬೇಕಾಗಿತ್ತು, ಬರಲಿಲ್ಲ. ನಾವು ಪಾಸ್ ಆಗುವಷ್ಟಂತೂ ಮಾಡಿದ್ದೇವೆ ಅಂತ ಹೇಳಿದರು. ಶಿಕ್ಷಕರಿಗೆ ಕೇಳಿದ್ರೆ ಇಲ್ಲ, ನಾವು ಹೆಂಗೆ ಅದನ್ನು ರೀಕೌಂಟ್ ಹಾಕಬೇಕು ಅಂತ ಹೇಳಿಬಿಟ್ಟಿವಿ ಸರ್, ಹಾಗೆ ಹೇಗೆ ಅಂದರು. ನೀವೆಲ್ಲ ಯಾಕೆ ಹಾಕಲಿಲ್ಲ ಒಂದು ರೀಕೌಂಟಿಂಗ್? ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡೋಕೆ ಆಗಿಲ್ಲ ಅಂದರೆ ನೀವಾದರೆ ನಿಮ್ಮ ಸಬ್ಜೆಕ್ಟ್ನಾಗ ಹಾಕಬೇಕಾಗಿತ್ತಲ್ಲ, ಹಾಕಿ ಇನ್ನೂ ಅವಕಾಶ ಇದ್ದರೆ ಅದನ್ನು ಹಾಕಿ ಅಂತ ಈಗ ನೆಕ್ಸ್ಟ್ ಸೆಕೆಂಡ್ ಇದಕ್ಕೆ ಕೇಳ್ತಾರೆ ಸರ್, ಹಾಕಬೇಕು. ನಮ್ಮ ಈ ಬಹಿರಂಗವಾಗಿ ಹೇಳಬಾರ್ದು. ಸಾಮಾನ್ಯವಾಗಿ ಬೆಳಗಾವಿ ಡಿವಿಷನ್ಗೆ ನಮ್ಮ 3 ಪೇಪರ್ ಹೋಗಿವೆ ಒಂದು ಜಿಲ್ಲೆಗೆ. ಒಂದು 3 ಪೇಪರ್ ನಮ್ಮದು ಬೆಂಗಳೂರು ಡಿವಿಷನ್ಗೆ ಹೋಗಿದೆ. ನಮ್ಮ ಭಾಷೆ ಅವರ ಭಾಷೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಮ್ಮ ಕಲಬುರಗಿ ಭಾಷೆಗೂ ಬೆಂಗಳೂರು ಮೈಸೂರು ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಬೆಳಗಾವಿ ಡಿವಿಷನ್ನಲ್ಲಿ ಏನೋ ಇಟ್ಕೋಬೋದು. ಈ ಥರ ಆಗಿದೆ. ನಮಗೆ ಮೈಸೂರು ಡಿವಿಷನ್ದು ಪೇಪರ್ಗಳು ನಮಗೆ ಬಂದಿದೆ. ಮೈಸೂರು ಜಿಲ್ಲೆ ಹೇಳಬಾರ್ದು, ನಾವು ಬಂದಿದೆ. ಮತ್ತು ನಮಗೆ ಬೆಳಗಾವಿ ಡಿವಿಷನ್ಗೂ ಒಂದು 3 ಪೇಪರ್ ಕೋರ್ಸ್ ಸಬ್ಜೆಕ್ಟು ಈ ಥರ ಬಂದಿದೆ. ನಮ್ಮಲ್ಲಿ ನಮ್ಮ ಶಿಕ್ಷಕರು ಸ್ವಲ್ಪ ದಯೆ ಕರುಣೆ ವಿದ್ಯಾರ್ಥಿಗಳು ಅನ್ನುವಂಥ ಒಂದು ಇದರಲ್ಲಿ ಬಹಳ ಮಾರ್ಜಿನ್ನಲ್ಲಿದ್ದರೂ ಕೂಡ ಅವರಿಗೆ ತೇರ್ಗಡೆ ಆಗುವಂತೆ 1-2 ಅಂಕಗಳು ಶಿಕ್ಷಕರು ಕೂಡ ಅನುಕಂಪ ತೋರಿಸಿ ಮಾಡಿದ್ದಾರೆ. ಉಳಿದ ಜಿಲ್ಲೆ ಅದು ನಮ್ಮ ಪತ್ರಿಕೆ ಅಲ್ಲ, ಬೇರೆ ಜಿಲ್ಲೆದಾಗಿರ್ತಾರೆ. ಇರಲಿ, ನಮಗೆ ಏನೇ ಇರಲಿ, ಈ 42 ಏನಿದೆ ಇದು ಗಟ್ಟಿಯಾದಂಥ ಫಲಿತಾಂಶ ಅಂತ ನಾನು ಗಡಾಪುರದ ಉದಾಹರಣೆ ಹೇಳಿದೆ. ಪಾಸ್ ಆಗಿರ್ತಕ್ಕಂಥವ್ರು ಅವ್ರು ಯಾರು ಸಾಮಾನ್ಯ ಅಲ್ಲ, ಅವರು ಸ್ವಂತ ಬುದ್ಧಿಯಿಂದ ಓದಿ ಬರೆದಿದ್ದಾರೆ. ಮತ್ತು ಪರೀಕ್ಷೆಗಳಲ್ಲಿ ಮಾತ್ರ ಬಹುಶಃ ತಾವು ಯಾರು ಎಲ್ಲಾದರೂ ಕಂಡ್ರೆ ಹೇಳಿ, ಎಲ್ಲಿಯೂ ಕೂಡ ಕಾಪಿ ಇಲ್ಲ. ಯಾವ ಸೆಂಟರ್ನಲ್ಲಿ ಕೂಡ ಯಾರು ಕೂಡ ಅಲ್ಲಿ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡು, ನಮ್ಮ ಪೊಲೀಸ್ ಬಂದೋಬಸ್ತ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಥರ ಪರೀಕ್ಷೆಗಳಾಗಿದೆ. ಹೀಗೆ ಆಗಬೇಕು. ಮತ್ತು ಈಗ 2ನೇ ಪರೀಕ್ಷೆಗೆ ಸುಮಾರು 26,000 ವಿದ್ಯಾರ್ಥಿಗಳು ನಾಳೆಯಿಂದ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಸರ್, ಕೇವಲ 5-10 ಮಾರ್ಕ್ಸಿನ ಕೊರತೆಯಿಂದ ಕೇವಲ ಎಲ್ಲ ಸಬ್ಜೆಕ್ಟ್ನಾಗ ಸೇರಿ ನನಗೆ ಗಣಿತದಾಗ 3 ಅಂಕದಿಂದ ನಾನು ಫೇಲ್ ಆಗಿದ್ದೀನಿ. ಇನ್ನೊಂದು ಸಬ್ಜೆಕ್ಟ್ನಲ್ಲಿ ನನಗೆ ಒಂದು ವಿಜ್ಞಾನದಲ್ಲಿ 6 ಅಂಕಗಳಿಂದ ನಾನು ಫೇಲ್ ಆಗಿದ್ದೀನಿ. ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ 5-10 ಅಂಕಗಳ ಕೊರತೆಯಿಂದ ಸುಮಾರು 2,100 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಆಮೇಲೆ 5 ವಿಷಯಗಳಲ್ಲಿ ಪಾಸ್ ಆಗಿ 1 ವಿಷಯದಲ್ಲಿ ಮಾತ್ರ ಫೇಲ್ ಆಗಿರ್ತಕ್ಕಂಥವ್ರು 1,600 ಜನ ಇದ್ದಾರೆ. ಅತ್ಯಂತ ಒಳ್ಳೆಯ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿತ್ತು, ಸೈಂಟ್ ಪಾಲ್ಸ್ ಹೈಸ್ಕೂಲ್ ಬೆಲ್ಗಾಮ್ ಅಂತ. 1857ರಲ್ಲಿ ಪ್ರಾರಂಭ ಆದಂಥ ಶಾಲೆ. 1857 ಎದಕ್ಕೆ ಪ್ರಸಿದ್ಧ ಅದ ಗೊತ್ತದಲ್ಲ? ಏನು ಹೇಳ್ರಿ? ಒಬ್ರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಾರೆ, ಏನು ಮತ್ತು ಬೇರೆ ಬೇರೆ ಹೆಸರು ಹೇಳ್ತಾರೆ. ಇರಲಿ, ಆ ಕಾಲದಲ್ಲಿ ಶುರುವಾದಂಥ ಶಾಲೆಯಲ್ಲಿ ಓದಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಆಗಿನ ಕಾಲದಲ್ಲಿ 71ರಲ್ಲಿ ನಾನು SSLC ಪಾಸ್ ಆಗಿದ್ದೇನೆ. ನಮ್ಮ ಶಾಲೆಯ ರಿಸಲ್ಟ್ 71ರಲ್ಲಿ ಮಾನ್ಯ ನಮ್ಮ ಉಪನಿರ್ದೇಶಕರಿಗೆ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ, ಸೂರ್ಯಕಾಂತ್ ಮದಾನಿ ಅವರಿಗೆ 100% ಫಸ್ಟ್ ಕ್ಲಾಸ್ ಇತ್ತು ನಮ್ಮ ಸ್ಕೂಲ್. 100% ಫಸ್ಟ್ ಕ್ಲಾಸ್. ನಾವೇನು ಭಾಳ ಜಾಣರಲ್ರಿ, ಅಷ್ಟೇ ಬಾರ್ಡರ್ ಒಳಗೆ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೆ. PUCನಾಗ ನನ್ನ ರಿಸಲ್ಟ್ ಭಾಳ ತೊಂದರೆ ಆಯಿತು. ರಿಸಲ್ಟ್ ಮೊದಲಾವಾಗೆಲ್ಲ ಈಗೇನು ಮೊಬೈಲ್ನಾಗೋ ಅಲ್ಲಿ ಇಲ್ಲಿ ಎಲ್ಲರ ಕಡೆ ನೋಡ್ತೀರಿ, ಅವಾಗೇನು ಏನೂ ಇದ್ದಿದ್ದಿಲ್ಲ. ನಾ ಪೇಪರ್ ನೋಡಿ ಹತ್ತು ಬಿಟ್ಟೆ, ಯಾಕಂದ್ರೆ ನಾನು ಪಾಸ್ ಆಗಿದ್ದಿಲ್ಲ. ಮತ್ತು ನ್ಯಾಚುರಲಿ ಆ್ಯಾವ್ರೇಜ್ ಹುಡುಗ ಅಂತಂದ್ರೆ ಎಲ್ಲಿ ನೋಡಬೇಕು ಅಲ್ಲೇ ರಿಸಲ್ಟ್ ನೋಡಿದೆವು. 3rd ಕ್ಲಾಸ್ ಪಟ್ಟಿ ಒಳಗೆ ನೋಡಿದ್ರೆ ನಾನು ಪಾಸ್ ಆಗಿದ್ದಿಲ್ಲ. ಆಮೇಲೆ ನನಗೆ ಯಾರು ಹೇಳಿದ್ರು, ಇಲ್ರಿ ನೀವು 2nd ಕ್ಲಾಸ್ ಪಾಸ್ ಆಗಿರಿ ಅಂತ ಹೇಳಿ. ಅಂದ್ರೆ ಪಾಸ್ ಆಗಿದ್ದೆ, ಆದ್ರೆ ಆಮೇಲೆ 2nd ಕ್ಲಾಸ್ ಹೆಂಗೆ ಆಯ್ತು ಅಂತ ಸ್ವಲ್ಪ ಆಶ್ಚರ್ಯ ಆಯಿತು. ಏನೋ ಮೊದಲನೇ ಅಂತವ್ರು ಸ್ವಲ್ಪ ಕರೆಕ್ಷನ್ ಮಾಡಿರ್ಬೇಕು ಅಂತ ಮಾರ್ಕ್ಸ್ ಹೆಚ್ಚಿನ
ಆದ್ರೆ ನಂದು ದಯವು ನೋಡ್ರಿ 51% ಮಾರ್ಕ್ಸ್ ಬಂದವು ಹೇಳ್ಬೇಕು. ಎನಿವೇ ಅದಾದ್ಮೇಲೆ ಏನೋ ಭವಿಷ್ಯದಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಜಾಬ್ ಮಾಡುವಂಥ ಅವಕಾಶ ಸಿಕ್ಕಲೇ ಇಲ್ಲ ಏನು. ಹೀಗಾಗಿ ರಾಜಕಾರಣ ನಮ್ಮ ತಂದೆಯವರು ಕೂಡ MLA ಆಗಿದ್ರಿಂದ ಈ ಕಡೆ ಬಂದೆ. ಅದಿರಲಿ ಸರ್, ಈ ವರ್ಷದ ಫಲಿತಾಂಶದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಪಡ್ತೇನೆ. ವಿ ಹ್ಯಾವ್ ಇಂಪ್ರೂವ್ಡ್, ಯಾರು ತಪ್ಪು ತಿಳ್ಕೋಬಾರ್ದು. ನಮ್ಮ ಫಲಿತಾಂಶ ಈ ವರ್ಷ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಾವು 42% ಪಾಸ್ ಆಗಿ ಎಲ್ಲರಿಗಿದ್ರು ಅಂದರೆ ಪಾಸ್ ಆದಂಥವ್ರು ಇದ್ರೂ ಕೂಡ ರಿಸಲ್ಟ್ ಅಲ್ಲಿ ರಾಜ್ಯದಲ್ಲಿ ಅಂದರೆ 35ನೇ ಸ್ಥಾನ ಇದ್ರೂ ಕೂಡ ನಮ್ಮ ರಿಸಲ್ಟ್ ಕಳೆದ ಬಾರಿಗಿಂತಲೂ 16% ಇಂಪ್ರೂವ್ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಂದು ನಾವು 10ನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಿರ್ವಹಿಸಿದ್ದೇವೆ. ಕಾರಣ ಮಕ್ಕಳಲ್ಲಿ ಬಹಳ ಹೊಸ ಚೈತನ್ಯವನ್ನು ಮತ್ತು ಸ್ವಾಭಿಮಾನವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕೆಂಬ ಉದ್ದೇಶದಿಂದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಶ್ರೀ ವಿಜಯಕುಮಾರ್ ಪಾಟೀಲ್ ತಿಗಿಲ್ತಿಪ್ಪಿಯವರ ನೇತೃತ್ವದಲ್ಲಿ ನಾವೆಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಮತ್ತು ಎಲ್ಲರ ಸಹಕಾರದೊಂದಿಗೆ ನಾವು ಇಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಕ್ಕಳು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದ್ರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಮಿಸುವಂಥ ಸನ್ಮಾನ್ಯ ಶಶಿಲ್ ಜಿ ನಮೋಶಿ ಅವರು, ಮಾನ್ಯ ಶಾಸಕರು ಹಾಗೂ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಕಲಬುರಗಿ, ಇವರು ಕೂಡ ಈ ಒಂದು ಉಪಸ್ಥಿತಿಯಲ್ಲಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಕ ಎಲ್ಲರೂ ಸಹಕಾರ ಮಾಡಿರ್ತಾರೆ. ಮಕ್ಕಳಲ್ಲಿ ಹೊಸ ವಿಷಯವನ್ನ, ಹೊಸ ಚೈತನ್ಯವನ್ನು, ಹೊಸತನವನ್ನು ಬರಲಿ ಎಂಬ ಉದ್ದೇಶದಿಂದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಈ ಹಮ್ಮಿಕೊಂಡಿದ್ದೇವೆ. ಮಕ್ಕಳು ಕೂಡ ಇದನ್ನು ಸದುಪಯೋಗ ಪಡ್ಕೊಂಡು ಅವ್ರ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯಲಿ ಅಂತ ಆ ಮಾತೆ ಸರಸ್ವತಿಯಲ್ಲಿ ಬೇಡಿಕೊಂಡು ಇವರು ಬೇಡಿಕೆ ಇರುವಂತಹ ಎಲ್ಲ ಆಶೆಗಳನ್ನು ನೆರವೇರಿಸಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತು ವಿರಾಮ. ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಗುರುಜಿ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಂಘ ಸಂಸ್ಥೆಯ ಪ್ರತಿನಿಧಿ ಕಲ್ಯಾಣ ಕುಮಾರ್ ಶೀಲ್ವಂತ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯ ಕಲಬುರಗಿಯ ಅಧ್ಯಕ್ಷರಾದ ಪ್ರಭುಲಿಂಗ್ ಮೂಲಿಗೆ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.